ಓಂ ಶಾಂತಿ. ಮುರಳಿಯ ದಿನಾಂಕ 29/6/2026. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಆತ್ಮನ ಜೊತೆ ಮಾತನಾಡಿದಾಗ ಆತ್ಮರೂಪಿ ಹೂವಿನಲ್ಲಿ ಸುಗಂಧ ಬರುವುದು, ದೇಹಾಭಿಮಾನದ ದುರ್ಗಂಧ ಹೊರಟು ಹೋಗುವುದು. ಪ್ರಶ್ನೆ: ತಮ್ಮ ಸುಗಂಧ, ದೈವಿ ಗುಣಗಳ ಸುಗಂಧ 4 ಕಡೆ ಹರಡುವಂತಹ ಸತ್ಯ ಹೂಗಳು ಅಥವಾ ಪತಂಗಗಳು ಯಾರು? ಉತ್ತರ: ಸತ್ಯ ಹೂಗಳು ಯಾರೆಂದರೆ ಯಾರು ಅನೇಕರನ್ನು ತಮ್ಮ ಸಮಾನ ಮಾಡಿಕೊಂಡು ಸುಗಂಧಭರಿತ ಹೂಗಳನ್ನಾಗಿ ಮಾಡುತ್ತಾರೆ. ಉತ್ತರ: ಸತ್ಯ ಹೂಗಳು ಯಾರೆಂದರೆ ಯಾರು ಅನೇಕರನ್ನು ತಮ್ಮ ಸಮಾನ ಸುಗಂಧಭರಿತ ಹೂಗಳನ್ನಾಗಿ ಮಾಡಿಕೊಳ್ಳುತ್ತಾರೆ, ಶ್ರೀಮತದಂತೆ ನಡೆದು ಮಹಾಜ್ಯೋತಿ ಶಿವ ತಂದೆಗೆ ಬಲಿಹಾರಿ ಆಗುತ್ತಾರೆ. ಅಂದರೆ ಅರ್ಥ, ಪೂರ್ತಿ ಬಾಬರವರಿಗೆ ಅರ್ಪಣೆ ಆಗ್ತಾರೆ, ಸುಟ್ಟು ಸಾಯುತ್ತಾರೆ. ಅಂದರೆ ಪೂರ್ತಿ ಬಲಿಹಾರಿ ಆಗ್ತಾರೆ. ಬದುಕಿದ್ದಂತೆಯೇ ಸಾಯುವಂತಹ ಸತ್ಯವಾದ ಪತಂಗಗಳು ಅಥವಾ ಅಂತಹ ಹೂಗಳ ಸುಗಂಧ ಸ್ವತಃವಾಗಿ 4 ಕಡೆ ಹರಡುತ್ತದೆ. ಗೀತೆ: ಮಹಾಸಭೆಯಲ್ಲಿ ಎದ್ದು ಬೆಳಗಿತು ಮಹಾಜ್ಯೋತಿ ಶಿವತಂದೆ. ಓಂ ಶಾಂತಿ. ಹೀಗೆ ಪತಂಗಗಳು ಹಾಡು ಕೇಳಿದ್ದೀರ. ಪತಂಗಗಳು ಅಂತಾದರೂ ಹೇಳಿ, ಹೂಗಳಂತಾದರೂ ಹೇಳಿ, ಮಾತು ಒಂದೇ. ಮಕ್ಕಳು ತಿಳಿದುಕೊಂಡಿದ್ದೀರಾ, ನಾವು ಸತ್ಯವಾಗಿಯೂ ಪತಂಗಗಳಾಗಿದ್ದೇವೆ ಅಥವಾ ಕೇವಲ ಮಹಾಜ್ಯೋತಿಗೆ ಸುತ್ತಾಕಿ ಹೊರಟೋಗ್ತೀವ, ಮಹಾಜ್ಯೋತಿಯನ್ನು ಮರಿತೀವ? ಪ್ರತಿಯೊಬ್ಬರೂ ತಮ್ಮ ಹೃದಯದಿಂದ ತಾವೇ ಕೇಳಿಕೊಳ್ಳಿ, ನಾವು ಎಲ್ಲಿಯವರೆಗೆ ಹೂಗಳಾಗಿದ್ದೇವೆ ಮತ್ತು ಜ್ಞಾನದ ಸುಗಂಧವನ್ನು ಹರಡಿಸುತ್ತಿದ್ದೇವೆಯಾ? ತಮ್ಮ ಸಮಾನ ಹೂಗಳನ್ನಾಗಿ ಅನ್ಯರನ್ನು ಮಾಡಿದ್ದೇವೆಯಾ? ಇದಂತೂ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ. ಜ್ಞಾನಸಾಗರ ತಂದೆಯಾಗಿದ್ದಾರೆ, ಅವರಲ್ಲಿ ಎಷ್ಟು ಸುಗಂಧ ಇದೆ. ಯಾರು ಒಳ್ಳೆಯ ಹೂಗಳು ಅಥವಾ ಪತಂಗಗಳಿರುತ್ತಾರೆ, ಅವಶ್ಯವಾಗಿ ಅವರಿಂದ ಒಳ್ಳೆಯ ಸುಗಂಧವೇ ಬರುವುದು, ಸದ್ಗುಣಗಳ ಸುಗಂಧ. ಅವರು ಸದಾ ಖುಷಿಯಾಗಿರ್ತಾರೆ. ಬೇರೆಯವರನ್ನು ತಮ್ಮ ಸಮಾನ ಹೂಗಳನ್ನಾಗಿ ಅಥವಾ ಪತಂಗಗಳನ್ನಾಗಿ ಮಾಡಿಕೊಳ್ಳುತ್ತಾರೆ. ಹೂಗಳಿಲ್ಲವೆಂದರೆ ಮೊಗ್ಗುಗಳನ್ನಾಗಿ ಮಾಡುತ್ತಾರೆ. ಪೂರ್ತಿ ಪತಂಗಗಳು ಯಾರೆಂದರೆ ಯಾರು ಬದುಕಿದ್ದಂತೆಯೇ ಸಾಯುತ್ತಾರೆ, ಅಂದರೆ ಎಲ್ಲವನ್ನು ಮರೆಯುತ್ತಾರೆ. ಬಾಬರವರಿಗೆ ಬಲಿಹಾರಿ ಆಗುತ್ತಾರೆ ಅಥವಾ ಈಶ್ವರಿಯ ಸಂತಾನರಾಗುತ್ತಾರೆ. ಕೆಲವರು ಶ್ರೀಮಂತರು, ಯಾರಾದರೂ ಬಡ ಮಕ್ಕಳಿದ್ದಾರೆ ಅಂದರೆ ಅವ್ರಿಗೆ ಮಡಿಲಿಗೆ ತಗೊಳ್ತಾರೆ. ಆಗ ಆ ಮಗುವಿಗೆ ಆ ಶ್ರೀಮಂತಿಕೆಯ ಮಡಿಲಲ್ಲಿ ಬರುವುದರಿಂದ ಆ ತಂದೆ ತಾಯಿಯೂ ಸಹ ನೆನಪಿರ್ತಾರೆ. ಯಾರ ಹತ್ರ ಇರ್ತಾರೆ ಅವರ ನೆನಪಿರುತ್ತೆ. ಬಡ ತಂದೆ ತಾಯಿಯನ್ನು ಮರೀತಾರೆ. ಗೊತ್ತಿರುತ್ತೆ ನಮ್ಮ ತಂದೆ ತಾಯಿ ಬಡವರಿದ್ದಾರೆ ಎಂದು. ಆದರೆ ನೆನಪು ಶ್ರೀಮಂತ ತಂದೆ ತಾಯಿಯನ್ನು ಮಾಡುತ್ತಾರೆ, ಅವರಿಂದ ಧನ ಸಿಗುವುದು. ಸಾಧು ಸನ್ಯಾಸಿಗಳು ಸಾಧನೆ ಮಾಡುತ್ತಾರೆ ಮುಕ್ತಿಧಾಮದಲ್ಲಿ ಹೋಗಲು. ಎಲ್ಲರೂ ಮುಕ್ತಿಗಾಗಿ ಪುರುಷಾರ್ಥ ಮಾಡುತ್ತಾರೆ, ಆದರೆ ಮುಕ್ತಿಯ ಅರ್ಥವನ್ನು ತಿಳಿದುಕೊಂಡಿಲ್ಲ. ಕೆಲವರು ಹೇಳುತ್ತಾರೆ ಜ್ಯೋತಿ ಜ್ಯೋತಿಯಲ್ಲಿ ಸಮಾವೇಶವಾಗುವುದೆಂದು. ಇನ್ನು ಕೆಲವರು ತಿಳಿದುಕೊಳ್ಳುತ್ತಾರೆ ನಿರ್ವಾಣ ಧಾಮದಲ್ಲಿ ಹೋಗುತ್ತೇವೆ ಎಂದು. ನಿರ್ವಾಣ ಧಾಮದಲ್ಲಿ ಹೋಗುವಂತಹವರಿಗೆ ಜ್ಯೋತಿಯಲ್ಲಿ ಜ್ಯೋತಿ ಸಮಾವೇಶವಾಯಿತು ಅಥವಾ ಮುಕ್ತಿಯಲ್ಲಿ ಹೊರಟು ಹೋಗ್ಬಿಟ್ರು ಅಂತ ಹೇಳೋದಿಲ್ಲ. ತಾವು ತಿಳಿದುಕೊಂಡಿದ್ದೀರಾ, ನಾವು ದೂರ ದೇಶದ ನಿವಾಸಿಗಳು. ಈ ಕೊಳಕಿನ ಪ್ರಪಂಚದಲ್ಲಿದ್ದು ಏನು ಮಾಡುವುದು? ತಾವು ಮಕ್ಕಳಿಗೆ ತಿಳಿಸಲಾಗಿದೆ, ಯಾವಾಗ ಯಾರ ಜೊತೆಯಲ್ಲಿಯೇ ಭೇಟಿ ಮಾಡುತ್ತೀರಾ ಆಗ ತಿಳಿಸಬೇಕು, ಇದು ಮಾಡಲ್ಪಟ್ಟ ಡ್ರಾಮಾ ಆಗಿದೆ. ಸತ್ಯಯುಗ, ತ್ರೇತಾಯುಗ, ಅನಂತರ ಸಂಗಮ ಯುಗ. ಇದನ್ನು ತಿಳಿಸಬೇಕು. ಸತ್ಯಯುಗದ ನಂತರ ತ್ರೇತಾದ ಸಂಗಮವಾಗುವುದು. ಆ ಯುಗ ತಿರುಗುತ್ತಿರುವುದು ಮತ್ತು ಕಲ್ಪವು ಸುತ್ತುತ್ತಿರುವುದು. ಬಾಬಾರವರು ಯುಗ ಯುಗದಲ್ಲಿಯೂ ಬರುವುದಿಲ್ಲ, ಹೀಗೆ ಮನುಷ್ಯರು ತಿಳಿದುಕೊಂಡಿದ್ದಾರೆ. ತಂದೆ ಹೇಳುತ್ತಾರೆ, ಯಾವಾಗ ಎಲ್ಲರೂ ತಮೋ ಪ್ರಧಾನರಾಗುತ್ತಾರೆ, ಕಲಿಯುಗದ ಅಂತ್ಯವಾಗುವುದು. ಆ ಒಂದು ಕಲ್ಪದ ಸಂಗಮದಲ್ಲಿ ನಾನು ಬರುತ್ತೇನೆ. ಯುಗ ಪೂರ್ಣವಾದರೆ ಕಲೆಗಳು ಕಡಿಮೆ ಆಗುತ್ತವೆ. ಯಾವಾಗ ಪೂರ್ತಿ ಗ್ರಹಣ ಹಿಡಿಯುವುದು ಆಗ ನಾನು ಬರುತ್ತೇನೆ. ನಾನು ಯುಗ ಯುಗದಲ್ಲಿಯೂ ಬರುವುದಿಲ್ಲ.
ಇದನ್ನು ತಂದೆಯೇ ಕುಳಿತು ನಾವು ಆತ್ಮರೆಂಬ ಪತಂಗಗಳಿಗೆ ತಿಳಿಸುತ್ತಾರೆ. ಪತಂಗಗಳಲ್ಲಿಯೂ ನಂಬರ್ ವಾರ್. ಕೆಲವರಂತೂ ಪೂರ್ತಿ ಬಲಿಹಾರಿ ಆಗುತ್ತಾರೆ, ಇನ್ನು ಕೆಲವರು ಸುತ್ತಾಕಿ ಹೊರಟೋಗ್ತಾರೆ. ಶ್ರೀಮತದಂತೆ ತಾವು ನಡೆಯುತ್ತೀರಾ? ಒಂದು ವೇಳೆ ಎಲ್ಲಿಯಾದರೂ ಶ್ರೀಮಂತದಂತೆ ನಡೆಯುವುದಿಲ್ಲವೆಂದರೆ ಮಾಯೆ ನಿಮ್ಮನ್ನು ಸತಾಯಿಸುತ್ತಿರುತ್ತದೆ, ಬಿಡುವುದಿಲ್ಲ. ಶ್ರೀಮತದ ಗಾಯನ ಬಹಳ ಇದೆ. ಶ್ರೀಮದ್ ಭಗವದ್ಗೀತೆ ಎಂದು ಹೇಳಲಾಗುವುದು. ಶಾಸ್ತ್ರಗಳೆಲ್ಲ ನಂತರ ಕುಳಿತು ತಯಾರು ಮಾಡಿದ್ದಾರೆ. ಆ ಸಮಯದಲ್ಲಿ ರಜೋ ಇದ್ದ ಕಾರಣದಿಂದಾಗಿ ಶ್ರೀಕೃಷ್ಣ ದ್ವಾಪರ ಯುಗದಲ್ಲಿ ಬಂದರು ಅಂತ ತಿಳ್ಕೊಳ್ತಾರೆ. ನಾನು ಬರುತ್ತೇನೆ ಯಾವಾಗ ಆದಿ ಸನಾತನ ದೇವಿ ದೇವತಾ ಧರ್ಮ ಪ್ರಾಯಲೋಪವಾಗುವುದು, ಬಾಕಿ ಎಲ್ಲ ಧರ್ಮಗಳು ಇರುತ್ತೆ. ಈ ರೀತಿ ಎಲ್ಲ ದೇವತಾ ಧರ್ಮದ ಮನುಷ್ಯರೆಲ್ಲ ಮಾಯವಾಗುತ್ತಾರೆ ಎಂದಲ್ಲ, ಆದರೆ ಇದನ್ನು ಮರೆಯುತ್ತಾರೆ, ನಾವು ದೇವಿ ದೇವತಾ ಧರ್ಮದವರು ಇದ್ದೆವು ಎಂಬುದನ್ನು. ತಮ್ಮ ಧರ್ಮವನ್ನು ಹಿಂದೂ ಧರ್ಮವೆಂದು ಹೇಳಿಕೊಳ್ಳುತ್ತಾರೆ. ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಯಾವಾಗ ಮರೆಯುತ್ತಾರೆ ಆಗ ನಾನು ಬಂದು ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತೇನೆ. ಈ ಒಬ್ಬರೇ ಬಾಬಾ ಇದ್ದಾರೆ. ಬಾಬರವರೇ ಬಂದು ದುಃಖಧಾಮದಿಂದ ಸುಖಧಾಮದ ಮಾಲೀಕರನ್ನಾಗಿ ಮಾಡುತ್ತಾರೆ. ತಾವು ಹೇಳುತ್ತೀರಾ ಈಗ ನಾವು ನರಕಕ್ಕೆ ಮಾಲೀಕರಾಗಿದ್ದೇವೆ ಎಂದು. ಪ್ರಪಂಚ ತಮೋ ಪ್ರಧಾನ ಆಗಲೇಬೇಕಾಗಿದೆ. ಎಲ್ಲರೂ ಪತಿತರಾಗಿದ್ದಾರೆ. ಆದ್ದರಿಂದಲೇ ಪಾವನ ದೇವಿ ದೇವತೆಗಳ ಮುಂದೆ ಹೋಗಿ ನಮಸ್ಕಾರ ಮಾಡುತ್ತಾರೆ. ಈಗ ತಂದೆ ಹೇಳುತ್ತಾರೆ, ಮಕ್ಕಳೇ ಶ್ರೀಮತದಂತೆ ನಡೆಯಿರಿ. ಜನ್ಮ ಜನ್ಮಾಂತರದ ಹೊರೆ ತಲೆಯ ಮೇಲೆ ಬಹಳ ಇದೆ. ಇಲ್ಲವೆಂದರೆ ತ್ರಾಹಿ ತ್ರಾಹಿ ಮಾಡಬೇಕಾಗುವುದು. ಅವರಂತೂ ತಿಳಿದುಕೊಳ್ಳುತ್ತಾರೆ ಆತ್ಮ ನಿರ್ಲೇಪ ಎಂದು, ಆದರೆ ಇಲ್ಲ, ಆತ್ಮವೇ ಸುಖ ದುಃಖವನ್ನು ನೋಡುತ್ತದೆ. ಇದನ್ನು ಯಾರೂ ತಿಳಿದುಕೊಳ್ಳುವುದಿಲ್ಲ. ಬಾಬಾರವರು ಬಾರಿ ಬಾರಿಗೂ ತಿಳಿಸುತ್ತಾರೆ, ಗುರಿ ಬಹಳ ಶ್ರೇಷ್ಠವಾಗಿದೆ. ಈ ಸಮಯದಲ್ಲಿ ತಾವು ಪುರುಷಾರ್ಥ ಮಾಡುತ್ತಿದ್ದೀರಾ, ಏಕೆಂದರೆ ದುಃಖಿಗಳಾಗಿದ್ದೀರಾ. ತಮಗೆ ಗೊತ್ತು ಸತ್ಯಯುಗದಲ್ಲಿ ನಾವು ಬಹಳ ಸುಖಿಗಳಾಗಿದ್ದೆವು. ಅಲ್ಲಿ ಇದು ಗೊತ್ತಿರಲಿಲ್ಲ. ಪುನಃ ನಾವು ದುಃಖಧಾಮದಲ್ಲಿ ಹೋಗಬೇಕಾಗುತ್ತೆ ಎಂಬುದು. ನಾವು ಸುಖದಲ್ಲಿ ಹೇಗೆ ಬರುತ್ತೇವೆ, ಎಷ್ಟು ಜನ್ಮ ಪಡೆದುಕೊಳ್ಳುತ್ತೇವೆ ಏನೂ ಗೊತ್ತಿರುವುದಿಲ್ಲ. ಈಗ ತಾವು ತಿಳಿದುಕೊಂಡಿದ್ದೀರಾ ಶ್ರೇಷ್ಠರು ಯಾರಾಗಿದ್ದಾರೆ ಎಂಬುದನ್ನು. ತಾವು ಈಶ್ವರನ ಮಡಿಲಲ್ಲಿ ಬಂದಿರುವ ಕಾರಣ ಹೇಗೆ ಈಶ್ವರ ಜ್ಞಾನಪೂರ್ಣ ಆಗಿದ್ದಾರೆ, ಹಾಗೆಯೇ ತಾವು ಸಹ ಜ್ಞಾನಪೂರ್ಣರಾಗಿದ್ದೀರಾ. ಈಗ ತಾವು ಈಶ್ವರಿಯ ಸಂತಾನರಾಗಿದ್ದೀರಾ. ಆದರೆ ನಂಬರ್ ವಾರ್. ಕೆಲವರಂತೂ ಬಹಳ ಮಸ್ತಿಯಾಗಿರುತ್ತಾರೆ, ತಿಳಿದುಕೊಳ್ಳುತ್ತಾರೆ ನಾವು ಬಾಬರವರ ಮತದಂತೆ ನಡೆಯುತ್ತಿದ್ದೇವೆ ಎಂದು ಮಸ್ತರಾಗಿರುತ್ತಾರೆ ಬಾಬನ ನೆನಪಿನಲ್ಲಿ. ಎಷ್ಟೆಷ್ಟು ತಂದೆಯ ಮತದಂತೆ ನಡೆಯುತ್ತೀರಾ ಅಷ್ಟು ಶ್ರೇಷ್ಠರಾಗುತ್ತೀರಾ. ತಂದೆ ಸನ್ಮುಖದಲ್ಲಿ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳೇ ದೇಹಾಭಿಮಾನವನ್ನು ಬಿಟ್ಟು ಬಿಡಿ, ದೇಹಿ ಅಭಿಮಾನಿ ಆಗಿರಿ. ನಿರಂತರ ನೆನಪು ಮಾಡಿ, ತಂದೆಯಂತೂ ಸದಾ ಸುಖದಾತ ಆಗಿದ್ದಾರೆ. ಈ ರೀತಿ ಅಲ್ಲ, ದುಃಖವನ್ನು ಸಹ ತಂದೆಯೇ ಕೊಡುತ್ತಾರೆ ಎಂದಲ್ಲ. ತಂದೆ ಎಂದಿಗೂ ಮಕ್ಕಳಿಗೆ ದುಃಖ ಕೊಡುವುದಿಲ್ಲ. ಮಕ್ಕಳು ತಮ್ಮ ಉಲ್ಟಾ ನಡತೆಯಿಂದ ದುಃಖ ಪಡೆಯುತ್ತಾರೆ. ತಂದೆ ದುಃಖ ಕೊಡಲಾಗುವುದಿಲ್ಲ. ಹೇಳುತ್ತಾರೆ, ಏ ಭಗವಂತ ಮಕ್ಕಳನ್ನು ಕೊಡಿ, ಆಗ ಕುಲದ ಉದ್ಧಾರ ಆಗುತ್ತೆ, ಕುಲದ ವೃದ್ಧಿ ಆಗುತ್ತೆ ಎಂದು. ಮಕ್ಕಳನ್ನು ತುಂಬ ಪ್ರೀತಿ ಮಾಡುತ್ತಾರೆ. ಬಾಕಿ ದುಃಖ ಮಕ್ಕಳು ತಮ್ಮ ಕರ್ಮದ ಅನುಗುಣವಾಗಿ ಪಡೆಯುತ್ತಾರೆ. ಈಗ ತಂದೆ ತಾವು ಮಕ್ಕಳನ್ನು ತುಂಬ ಸುಖಿಗಳನ್ನಾಗಿ ಮಾಡುತ್ತಾರೆ. ಹೇಳುತ್ತಾರೆ, ಶ್ರೀಮತದಂತೆ ನಡೆಯಿರಿ. ಆ ಸುರಿಮತದಂತೆ ನಡೆಯುವುದರಿಂದ ತಾವು ದುಃಖವನ್ನು ಪಡೆಯುತ್ತೀರಾ. ಮಕ್ಕಳೇ, ತಂದೆ ಅಥವಾ ಶಿಕ್ಷಕ ಅಥವಾ ಹಿರಿಯರ ಆಜ್ಞೆಯನ್ನು ಒಪ್ಪಿಕೊಳ್ಳಲಿಲ್ಲವೆಂದರೆ ದುಃಖಿಗಳಾಗುತ್ತೀರಾ ಅಲ್ವಾ. ಲೌಕಿಕದಲ್ಲೂ ಹೇಳ್ತಾರಲ್ವ, ಹಿರಿಯರ ಮಾತು ಕೇಳಿ ಇಲ್ಲಾಂದರೆ ದುಃಖಿಗಳಾಗ್ಬಿಡ್ತೀರಾ ಎಂದು. ದುಃಖದಾಯಿ ಸ್ವಯಂವೂ ಆಗ್ತಾರೆ, ಮಾಯೆಗೆ ಮಕ್ಕಳಾಗ್ಬಿಡ್ತಾರೆ. ಈಶ್ವರನ ಮತ ಈಗ ನಿಮಗೆ ಸಿಗುತ್ತಿದೆ. ಈಶ್ವರೀಯ ಮತದ ಫಲಿತಾಂಶ 21 ಜನ್ಮಗಳವರೆಗೆ ನಡೆಯುವುದು. ಅನಂತರ ಅರ್ಧ ಕಲ್ಪ ಮಾಯೆಯ ಮತದಂತೆ ನಡೆಯುತ್ತೀರಾ.
ಈಶ್ವರ ಒಂದೇ ಬಾರಿ ಬಂದು ಮತ ಕೊಡುತ್ತಾರೆ. ಮಾಯೆಯಂತೂ ಅರ್ಧ ಕಲ್ಪದಿಂದ ಮತ ಕೊಡುತ್ತಲೇ ಇದೆ. ತಂದೆ ಒಂದೇ ಬಾರಿ ಬಂದು ಮತ ಕೊಡುತ್ತಾರೆ. ಮಾಯೆಯ ಮತದಂತೆ ನಡೆಯುತ್ತಾ 100% ದುರ್ಭಾಗ್ಯಶಾಲಿಗಳಾಗಿದ್ದೀರಾ. ಯಾರು ಒಳ್ಳೊಳ್ಳೆಯ ಹೂಗಳಿದ್ದಾರೆ ಅವರು ಅದೇ ಖುಷಿಯಲ್ಲಿ ಸದಾ ಮಸ್ತರಾಗಿ ಇರುತ್ತಾರೆ. ನಂಬರ್ ವಾರಂತೂ ಇದ್ದಾರೆ ಅಲ್ವಾ. ಪತಂಗಗಳು ಕೆಲವರು ತಂದೆಗೆ ಮಕ್ಕಳಾಗಿ ಶ್ರೀಮತದಂತೆ ನಡೆಯುತ್ತಾರೆ. ಬಡವರೇ ತಮ್ಮ ಲೆಕ್ಕಾಚಾರವನ್ನು ಬರೆಯುತ್ತಾರೆ. ಶ್ರೀಮಂತರಿಗೆ ಭಯ ಇರತ್ತೆ, ಇಲ್ಲಿ ನಮ್ಮ ಹಣ ಎಲ್ಲಿ ತಗೊಂಡ್ಬಿಡ್ತಾರೋ ಇಲ್ಲಿಗೆ ಬಂದರೆ ಅಂತ ಭಯಪಡ್ತಾರೆ. ಶ್ರೀಮಂತರಿಗೋಸ್ಕರ ಈ ಜ್ಞಾನ ಮಾರ್ಗದಲ್ಲಿ ನಡೆಯುವುದು ಬಹಳ ಕಷ್ಟ. ಬಾಬಾ ಹೇಳುತ್ತಾರೆ, ನಾನು ಬಡವರ ಬಂಧುವಾಗಿದ್ದೇನೆ. ದಾನವೂ ಸಹ ಸದಾ ಬಡವರಿಗೆ ಕೊಡಲಾಗುವುದು. ಸುಧಾಮನ ಮಾತಿದೆ ಅಲ್ವಾ. ಒಂದು ಇಡೀ ಅವಲಕ್ಕಿಯನ್ನು ತಗೊಂಡು ಬಂದರು ಮತ್ತು ಮಹಲನ್ನು ಪಡೆದುಕೊಂಡರು. ತಾವು ಬಡವರಾಗಿದ್ದೀರಾ. ಈಗ ತಿಳ್ಕೊಳ್ಳಿ, ಕೆಲವ್ರ ಬಳಿ 25 ರೂಪಾಯಿ 50 ರೂಪಾಯಿ ಇರುತ್ತೆ. ಅದರಲ್ಲಿ 25 ಪೈಸೆ 20 ಪೈಸೆ ಅಂದರೆ ಆ ಸಮಯದಲ್ಲಿ 20 ರೂಪಾಯಿ 25 ರೂಪಾಯಿ 50 ರೂಪಾಯಿಗೆ ಬಹಳ ವ್ಯಾಲ್ಯೂ ಇತ್ತು. ಪೈಸೆಗಳು ನಡೀತಾ ಇತ್ತು. ಈಗ ಪೈಸೆಗಳು ನಡೆಯೋದಿಲ್ಲ ಅಲ್ವಾ. ಶ್ರೀಮಂತರು 50,000 ಕೊಡ್ತಾರೆ, ಬಡವರು 25 ರೂಪಾಯಿ 50 ರೂಪಾಯಿನೇ ಕೊಡಬಹುದು. ಮತ್ತೆಯೂ ಸಹ ಈಕ್ವಲ್ ಆಗುವುದು. ಅಂದರೆ ಭಾವನೆಯ ಮೇಲೆ ಡಿಪೆಂಡ್ ಆಗಿರುತ್ತೆ, ಯಾವ ಭಾವನೆಯಿಂದ ಕೊಡ್ತೀರಾ ಅಂತ ಹೇಳಿಬಿಟ್ಟು. ಅದಕ್ಕೆ ಬಡವರ ಬಂಧು ಎಂದು ಬಾಬರವರಿಗೆ ಗಾಯನವಿದೆ. ಶ್ರೀಮಂತರು ಹೇಳುತ್ತಾರೆ, ನಮಗೆ ಪುರ್ಸತ್ತಿಲ್ಲ, ಟೈಮ್ ಸಿಗೋದಿಲ್ಲ ಎಂದು. ಏಕೆಂದರೆ ಪೂರ್ತಿ ನಿಶ್ಚಯ ಇರುವುದಿಲ್ಲ. ತಾವು ಬಡವರಾಗಿದ್ದೀರಾ. ಬಡವರಿಗೆ ಧನ ಸಿಗುವುದರಿಂದ ಖುಷಿಯಾಗತ್ತೆ. ಬಾಬಾ ತಿಳಿಸುತ್ತಾರೆ, ಇಲ್ಲಿನ ಬಡವರು ಅಲ್ಲಿನ ಶ್ರೀಮಂತರಾಗುತ್ತಾರೆ, ಇಲ್ಲಿನ ಶ್ರೀಮಂತರು ಅಲ್ಲಿ ಬಡವರಾಗುತ್ತಾರೆ. ಕೆಲವರು ಹೇಳುತ್ತಾರೆ, ನಾವು ಯಜ್ಞದ ಕಡೆ ಗಮನ ಕೊಡದ, ಕುಟುಂಬದ ಕಡೆ ಗಮನ ಕೊಡದ, ಯಾವುದರ ಕಡೆ ಗಮನ ಕೊಡಬೇಕು ಅಂತ. ಬಾಬಾ ಹೇಳ್ತಾರೆ, ನೀವು ನಿಮ್ಮ ಕುಟುಂಬವನ್ನು ಬಹಳ ಚೆನ್ನಾಗಿ ಸಂಪಾಲನೆ ಮಾಡಿ. ಏನು ನೀವು ಈ ಸಮಯದಲ್ಲಿ ಬಡವರಾಗಿದ್ದೀರಾ. ಶ್ರೀಮಂತರಾಗಿದ್ದರೆ ಬಾಬನಿಂದ ಪೂರ್ತಿ ಆಸ್ತಿ ಪಡೆಯುತ್ತಿರಲಿಲ್ಲ. ಸನ್ಯಾಸಿಗಳು ಆ ರೀತಿ ಹೇಳುವುದಿಲ್ಲ. ಅವರಂತೂ ಹಣವನ್ನು ತಗೊಂಡು ತಮ್ಮ ಆಸ್ತಿಗಳನ್ನು ಮಾಡಿಕೊಳ್ಳುತ್ತಾರೆ. ಶಿವ ತಂದೆ ಆ ರೀತಿ ಮಾಡಿಕೊಳ್ಳುತ್ತಾರೆಯೇ. ಈ ಮನೆ ಇದೇನೂ ಕಟ್ಟಲಾಗಿದೆ, ಇದೇನೂ ವ್ಯವಸ್ಥೆಗಳಿವೆ, ಎಲ್ಲ ನಿಮಗೋಸ್ಕರ ಮಾಡಿಕೊಂಡಿದ್ದೀರಾ. ಇದು ಯಾರ ಪ್ರಾಪರ್ಟಿಯೂ ಅಲ್ಲ, ಇದೆಲ್ಲ ಬಾಬ್ರವ್ರದ್ದು. ಅಂದರೆ ಟೆಂಪ್ರವರಿ ಇದೆ, ನಿಮಗೋಸ್ಕರ ಇದೆ. ಏಕೆಂದರೆ ಅಂತಿಮ ಸಮಯದಲ್ಲಿ ತಾವು ಮಕ್ಕಳು ಬಂದು ಇಲ್ಲಿ ಇರುತ್ತೀರಾ. ಸ್ಮಾರಕವೂ ಸಹ ಇಲ್ಲಿಯೇ ಇದೆ ಅಲ್ವಾ. ಅಂದಾಗ ಅಂತಿಮದಲ್ಲಿ ಇಲ್ಲಿ ಬಂದು ನೀವು ವಿಶ್ರಾಂತಿಯನ್ನು ಪಡೆಯುತ್ತೀರಾ. ಅದಕ್ಕೆ ಬಾಬಾ ಇಷ್ಟು ದೊಡ್ಡ ದೊಡ್ಡ ಸೆಂಟರ್ಸ್ ಎಲ್ಲ ಮಾಡಿಸ್ತಾನೂ ಇದ್ದಾರೆ. ಏಕೆಂದರೆ ಅಂತಿಮದಲ್ಲಿ ಮಕ್ಕಳಿಗೆ ರಕ್ಷಣೆಯ ಸ್ಥಾನ ಬೇಕು ಅಲ್ವಾ. ಬಾಬನ ಬಳಿ ಓಡಿ ಬರ್ತೀರಾ. ಯಾರು ಯೋಗಯುಕ್ತರಾಗಿರ್ತೀರ ಅವರಿಗೆ ತಂದೆಯ ಸಹಯೋಗ ಸಿಗುವುದು. ಬಾಬರವರ ಬಹಳ ಸಹಯೋಗ ಸಿಗತ್ತೆ. ತಾವು ಇಲ್ಲಿ ಕುಳಿತು ವಿನಾಶವನ್ನು ನೋಡುತ್ತೀರಾ. ಹೇಗೆ ಪ್ರಾರಂಭದಲ್ಲಿ ಬಾಬಾ ತಾವು ಮಕ್ಕಳಿಗೆ ಖುಷಿ ಪಡಿಸ್ತಾ ಇದ್ರು, ಅಂತಿಮದಲ್ಲಿಯೂ ಸಹ ಸಾಕ್ಷಾತ್ಕಾರಗಳ ಪಾತ್ರ, ಆ ರೀತಿ ಎಲ್ಲ ಖುಷಿಪಡಿಸುವ ಪಾತ್ರ ಪ್ರಾರಂಭ ಮಾಡುತ್ತಾರೆ. ಬಹಳ ಪ್ರೀತಿ ಮಾಡುತ್ತಾರೆ. ಹೇಗೆ ವೈಕುಂಠದಲ್ಲಿ ಕುಳಿತಿದ್ದೀವಿ, ಬಹಳ ಸಮೀಪ ಹೋಗಿದ್ದೀವಿ ಅನ್ನುವ ಅನುಭವ ಆಗತ್ತೆ. ಇದನ್ನು ತಿಳಿದುಕೊಂಡಿದ್ದೀರಾ. ನಾವು ಯಾತ್ರೆಯಲ್ಲಿದ್ದೇವೆ. ಸ್ವಲ್ಪ ಸಮಯದ ನಂತರ ವಿನಾಶವಾಗುವುದು. ತಾವು ಬಹಳ ಖುಷಿಯಾಗುತ್ತೀರಾ. ನಾವು ಹೋಗಿ ರಾಜಕುಮಾರರಾಗುತ್ತೇವೆ. ವಿಧ ವಿಧವಾದ ಹೂಗಳಿದ್ದೀರಾ. ಪ್ರತಿಯೊಬ್ಬ ಮಗು ತಾವು ತಿಳಿದುಕೊಳ್ಳಬೇಕು, ನಾನೆಷ್ಟು ಜ್ಞಾನದ ಸುಗಂಧವನ್ನು ಕೊಡುತ್ತಿದ್ದೇನೆ. ಕೆಲವರಿಗೆ ಜ್ಞಾನ ಯೋಗದ ಶಿಕ್ಷಣವನ್ನು ಕೊಡುತ್ತಾ ಇದ್ದೀನಾ. ಯಾರು ಮಾಡುತ್ತಾರೆ ಅವರು ಆಂತರಿಕದಲ್ಲಿ ಪ್ರಫುಲ್ಲಿತರಾಗಿ ಇರುತ್ತಾರೆ. ಬಾಬಾ ತಿಳಿದುಕೊಳ್ಳುತ್ತಾರೆ ಇವರು ಯಾವ ಸ್ಥಿತಿಯಲ್ಲಿ ಇದ್ದಾರೆಂದು. ಇವರ ಅವಸ್ಥೆ ಎಲ್ಲಿಯವರೆಗೆ ಜಂಪ್ ಆಗಿದೆ. ಯಾರು ಮುಂದುವರಿತಾರೆ, ಯಾರು ಪತಂಗಗಳಾಗಿರ್ತಾರೆ ಅವರು ಮುಂದುವರಿತಾರೆ. ಬಾಬಾ ತಿಳಿಸುತ್ತಾರೆ, ಮಾಯೆಯ ಬಿರುಗಾಳಿಗಳು ಬಹಳಷ್ಟು ಬರುತ್ತವೆ. ಅದರಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಬೇಕು. ಈಗ ಈ ರಾಜಯೋಗವನ್ನು ಪರಂಪಿತ ಪರಮಾತ್ಮ ಬಂದು ತಿಳಿಸುತ್ತಿದ್ದಾರೆ. ಪರಮಾತ್ಮ ಬಂದು ಆತ್ಮರಿಗೆ ತಿಳಿಸುತ್ತಿದ್ದಾರೆ. ಆತ್ಮರಿಗೆ ಜ್ಞಾನವಿದೆ. ನಾನು ಆತ್ಮ,
ಈ ಸಹೋದರ ಆತ್ಮನಿಗೆ ತಿಳಿಸುತ್ತಿದ್ದೇನೆ. ಹೀಗೆ ಪರಮಾತ್ಮ ತಂದೆ ನಾವು ಆತ್ಮರೂಪಿ ಮಕ್ಕಳಿಗೆ ತಿಳಿಸುತ್ತಾರೆ. ನಾವು ಆತ್ಮರಾಗಿದ್ದೇವೆ, ಬಾಬಾ ನಮಗೆ ಕಲಿಸುತ್ತಿದ್ದಾರೆ. ಅನಂತರ ಈ ಆತ್ಮಗಳಿಗೆ ತಿಳಿಸಲಾಗುವುದು. ಆದರೆ ಈ ಆತ್ಮೀಕತನದ ನಿಶ್ಚಯವಿಲ್ಲದ ಕಾರಣದಿಂದಾಗಿ ತಮ್ಮನ್ನು ತಾವು ಮನುಷ್ಯರು ಎಂದು ತಿಳಿದುಕೊಂಡು ಮನುಷ್ಯರಿಗೆ ತಿಳಿಸುತ್ತೀರಾ. ನಾನು ಪರಮಾತ್ಮ, ನೀವು ಆತ್ಮರ ಜೊತೆ ಮಾತನಾಡುತ್ತಿದ್ದೇನೆ. ನೀವು ಆತ್ಮರಿಗೆ ತಿಳಿಸುತ್ತೀರಾ. ನಿಮ್ಮನ್ನು ನೀವು ಆತ್ಮ ಅಭಿಮಾನಿಗಳಾಗಿ ನೋಡಿಕೊಳ್ಳಬೇಕು. ಆತ್ಮ ಅಭಿಮಾನಿಗಳಾಗಿ ಅನ್ಯರಿಗೆ ತಿಳಿಸಿದಾಗ ಜ್ಞಾನದ ಬಾಣ ತಕ್ಷಣ ನಾಟುವುದು. ಒಂದು ವೇಳೆ ಸ್ವಯಂವೇ ದೇಹಿ ಅಭಿಮಾನಿ ಆಗಿರಲು ಸಾಧ್ಯವಿಲ್ಲವೆಂದರೆ ಧಾರಣೆ ಮಾಡಿಸಲು ಸಾಧ್ಯವಿಲ್ಲ. ಇದು ಬಹಳ ದೊಡ್ಡ ಶ್ರೇಷ್ಠ ಗುರಿಯಾಗಿದೆ. ಬುದ್ಧಿಯಲ್ಲಿ ಇರಬೇಕು. ನಾವು ಈ ಕರ್ಮೇಂದ್ರಿಯಗಳಿಂದ ಕೇಳುತ್ತಿದ್ದೇವೆ. ಬಾಬಾ ಹೇಳುತ್ತಾರೆ, ನಾನು ಮಕ್ಕಳ ಜೊತೆ ಮಾತನಾಡುತ್ತಿದ್ದೇನೆ, ಆತ್ಮರ ಜೊತೆ ಮಾತನಾಡುತ್ತಿದ್ದೇನೆ. ಬಾಬಾರವರ ಆಜ್ಞೆಯಾಗಿದೆ, ಅಶರೀರಿ ಆಗಿರಿ. ದೇಹಾಭಿಮಾನವನ್ನು ಬಿಟ್ಟು ಬಿಡಿ. ಒಬ್ಬ ತಂದೆಯನ್ನು ನೆನಪು ಮಾಡಿ. ಇದು ಬುದ್ಧಿಯಲ್ಲಿ ಬರಬೇಕು. ನಾವು ಆತ್ಮರ ಜೊತೆ ಮಾತನಾಡುತ್ತಿದ್ದೇವೆ, ಶರೀರದ ಜೊತೆ ಅಲ್ಲ. ಬಲೆ ಫಿಮೇಲ್ಸೇ ಇರಬಹುದು, ಆದರೂ ಸಹ ಆತ್ಮರ ಜೊತೆ ಮಾತನಾಡಬೇಕು. ಆತ್ಮರನ್ನು ನೋಡಬೇಕು. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ನಾವಂತೂ ಬಾಬಾರವರಿಗೆ ಮಕ್ಕಳಾಗಿದ್ದೇವೆ. ಆದರೆ ಇಲ್ಲ, ಇದರಲ್ಲಿ ಬಹಳ ಸೂಕ್ಷ್ಮವಾಗಿ ಬುದ್ಧಿ ನಡೆಯಬೇಕು. ನಾನು ಆತ್ಮನಾಗಿದ್ದೇನೆ, ಈ ಆತ್ಮನಿಗೆ ತಿಳಿಸುತ್ತಿದ್ದೇನೆ. ಇವರು ನಮ್ಮ ಸಹೋದರ ಆಗಿದ್ದಾರೆ, ಇವರಿಗೆ ಮಾರ್ಗ ತೋರಿಸಬೇಕು. ಆತ್ಮ ಎಂದು ತಿಳಿದುಕೊಳ್ಳಬೇಕು. ಈ ರೀತಿ ತಿಳಿದುಕೊಂಡಾಗ ಯಾರಿಗೆ ಹೇಳ್ತೀರಾ ಅವರಿಗೆ ಜ್ಞಾನದ ಬಾಣ ನಾಟುವುದು. ದೇಹವನ್ನು ನೋಡಿ ತಿಳಿಸಿದಾಗ ಆತ್ಮ ಕೇಳುವುದಿಲ್ಲ. ಮೊದಲು ಈ ವಾರ್ನಿಂಗ್ ಕೊಡಿ, ನಾನು ಆತ್ಮನ ಜೊತೆ ಮಾತನಾಡುತ್ತಿದ್ದೇನೆ. ಆತ್ಮನಿಗೆ ಮೇಲ್ ಅಥವಾ ಫಿಮೇಲ್ ಎಂದು ಹೇಳುವುದಿಲ್ಲ, ಸ್ತ್ರೀ ಪುರುಷ ಎಂದು ಹೇಳುವುದಿಲ್ಲ. ಆತ್ಮವಂತೂ ಭಿನ್ನವಾಗಿದೆ. ಸ್ತ್ರೀ ಪುರುಷ ಶರೀರದ ಮೇಲೆ ಹೆಸರಿಡಲಾಗಿದೆ. ಹೇಗೆ ಬ್ರಹ್ಮ ಸರಸ್ವತಿ ಮೇಲ್ ಫಿಮೇಲ್ ಅಂತ ಹೇಳ್ತೀರಾ, ಶಿವತಂದೆಗೆ ಮೇಲ್ ಅಥವಾ ಫಿಮೇಲ್ ಎಂದು ಹೇಳುವುದಿಲ್ಲ, ಸ್ತ್ರೀ ಅಥವಾ ಪುರುಷ ಅಂತ ಹೇಳೋದಿಲ್ಲ. ತಂದೆ ಆತ್ಮರಿಗೆ ತಿಳಿಸುತ್ತಾರೆ. ಬಹಳ ದೊಡ್ಡ ಗುರಿಯಾಗಿದೆ. ಪಾಯಿಂಟ್ಸು ಬಹಳ ಕಠಿಣವಾಗಿದೆ. ಆತ್ಮನಿಗೆ ಇಂಜೆಕ್ಷನ್ ಕೊಡಬೇಕು, ಆಗಲೇ ದೇಹದ ಅಭಿಮಾನ ಮುರಿಯುವುದು. ಇಲ್ಲವೆಂದರೆ ಸುಗಂಧ ಬರುವುದಿಲ್ಲ, ಶಕ್ತಿ ಇರುವುದಿಲ್ಲ. ಮಾತು ಬಹಳ ಚಿಕ್ಕದು. ನಾವು ಆತ್ಮರ ಜೊತೆ ಮಾತನಾಡುತ್ತಿದ್ದೇವೆ. ಆತ್ಮ ಹೇಳುತ್ತೆ, ವಾಪಸ್ ಮನೆಗೆ ಹೋಗಬೇಕು. ಆದ್ದರಿಂದ ದೇಹಿ ಅಭಿಮಾನಿ ಆಗಿರಿ. ಮನ್ಮನ ಭವ. ನಂತರ ಆಟೋಮೆಟಿಕಲಿ ಮಧ್ಯಾಜಿ ಭವ ಬರುವುದು. ಈಗ ಬಹಳ ಸೂಕ್ಷ್ಮ ಬುದ್ಧಿ ಸಿಕ್ಕಿದೆ. ಬೆಳಗ್ಗೆ ಎದ್ದು ಕುಳಿತು ವಿಚಾರ ಸಾಗರ ಮಂಥನ ಮಾಡಬೇಕು. ದಿನದಲ್ಲಂತೂ ಸೇವೆ ಮಾಡಬೇಕು, ಏಕೆಂದರೆ ಕರ್ಮಯೋಗಿಗಳಾಗಿದ್ದೀರಾ. ಬರೆಯಲಾಗಿದೆ, ನಿದ್ರೆಯನ್ನು ಗೆಲ್ಲುವವರಾಗಿರಿ ಎಂದು. ದಿನದಲ್ಲಿ ಸರ್ವಿಸ್ ಮಾಡಬೇಕು. ಅಮೃತ ವೇಳೆಯಲ್ಲಿ ಎದ್ದು ವಿಚಾರ ಸಾಗರ ಮಂಥನ ಮಾಡಬೇಕು. ಬಾಬರವರ ನೆನಪಿನಲ್ಲಿ ಕುಳಿತುಕೊಳ್ಳಬೇಕು. ನಿದ್ರೆಯನ್ನು ಗೆಲ್ಲುವವರಾಗಬೇಕು. ರಾತ್ರಿ ಅಮೃತ ವೇಳೆಯಲ್ಲಿ ಎದ್ದು ಸಂಪಾದನೆ ಮಾಡಿಕೊಳ್ಳಿ. ದಿನದಲ್ಲಂತೂ ಮಾಯೆಯ ಪ್ರಭಾವವಿರುತ್ತೆ ಬಹಳ. ಅಮೃತ ವೇಳೆ ವಾಯುಮಂಡಲ ತುಂಬ ಚೆನ್ನಾಗಿರುತ್ತದೆ. ಬಾಬರವರಿಗೆ ಇದಂತೂ ಬರೆಯುವುದಿಲ್ಲ, ಇಂತಹ ಸಮಯಕ್ಕೆ ಎದ್ದು ಕುಳಿತು ವಿಚಾರ ಸಾಗರ ಮಂಥನ ಮಾಡುತ್ತೇವೆಂದು. ಬಹಳ ಪರಿಶ್ರಮ. ವಿಶ್ವಕ್ಕೆ ತಾವು ಮಾಲೀಕರಾಗುತ್ತೀರಾ. ಇಲ್ಲಂತೂ ಹದ್ದಿನ ಮಾಲೀಕರಾಗಿದ್ದೀರಾ. ನೀರಿನ ಹದ್ದಿಗೂ ನೋಡಿ, ನೀರಿಗೋಸ್ಕರನೇ ಎಷ್ಟು ಜಗಳಗಳು ನಡೆಯುತ್ತಿರುತ್ತೆ. ದುಶ್ಮನಿ ಶತ್ರುತ್ವ ಇರುತ್ತೆ. ಪರಸ್ಪರದಲ್ಲಿ ಬ್ರದರ್ಸ್ ಅಂತ ತಿಳ್ಕೊಳ್ಳೋದೇ ಇಲ್ಲ. ಪರಸ್ಪರದಲ್ಲಿ ಒಬ್ಬರನ್ನೊಬ್ಬರು ನನ್ನ ಅಣ್ಣ ತಮ್ಮಂದರು ಅಕ್ಕ ತಂಗಿರು ಅಂತ ತಿಳ್ಕೊಳ್ಳೋದಿಲ್ಲ. ಕೇವಲ ಹೇಳಿಬಿಡ್ತಾರೆ ನಾವೆಲ್ಲ ಒಂದು ಎಂದು. ಒಂದಂತೂ ಆಗಲಿಕ್ಕಾಗೋದಿಲ್ಲ. ಅನೇಕ ಆತ್ಮರಿದ್ದಾರೆ, ಎಲ್ಲರದ್ದು ತಮ್ಮ ತಮ್ಮ ಪಾತ್ರವಿದೆ. ತಾವು ಇಲ್ಲಿ ಕೊಳುತ್ತಿದ್ದೀರಾ, ಕಲ್ಪದ ಮೊದಲು ಕೊಳುತ್ತಿದ್ದೀರಿ. ಎಲೆ ಅಲಗಾಡಿದ್ರೂ ಸಹ ಡ್ರಾಮಾನುಸಾರವಾಗಿ. ಈ ರೀತಿ ಅಲ್ಲ, ಎಲೆಯನ್ನು ಭಗವಂತ ಪರಮಾತ್ಮ ಅಲುಗಾಡಿಸುತ್ತಾರೆ ಎಂದಲ್ಲ. ಇಂತಹ ಮಾತುಗಳನ್ನು ತಿಳಿದುಕೊಂಡು ನಂತರ ತಿಳಿಸಬೇಕು. ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು, ನಾವು
ಪತಂಗಗಳಾಗಿದ್ದೇವೆ. ನಾವು ಬಾಬಾರವರ ಶ್ರೀಮತದಂತೆ ನಡೆಯುತ್ತಿದ್ದೇವೆ. ವ್ಯರ್ಥ ಮಾತುಗಳನ್ನು ಮಾತನಾಡಬಾರದು. ಎಲ್ಲಿಯೂ ಸಹ ತಮ್ಮ ಹಣವನ್ನು ಪಾಪದ ಕಾರ್ಯದಲ್ಲಿ ತೊಡಗಿಸುತ್ತಿಲ್ಲವ ನೋಡಿಕೊಳ್ಳಬೇಕು. ಎಲ್ಲಿಯೂ ಪಾಪದ ಕಾರ್ಯದಲ್ಲಿ ತಮ್ಮ ಹಣವನ್ನು ಹಾಕಬಾರದು ಅಥವಾ ಖರ್ಚು ಮಾಡಬಾರದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಸ್ವಯಂವನ್ನು ಆತ್ಮ ಎಂದು ತಿಳಿದು ಆತ್ಮನ ಜೊತೆ ಮಾತನಾಡಬೇಕು. ದೇಹಿ ಅಭಿಮಾನಿಯಾಗಿ ಕೇಳುತ್ತಾ ಹೇಳುವುದರಿಂದ ಧಾರಣೆ ಚೆನ್ನಾಗಾಗತ್ತೆ. ಕೇಳಲು ಬೇಕು ಮತ್ತು ಹೇಳಲು ಬೇಕು. ದೇಹಿ ಅಭಿಮಾನಿಯಾಗಿ ಕೇಳಬೇಕು, ದೇಹಿ ಅಭಿಮಾನಿಯಾಗಿ ಹೇಳಬೇಕು. ಆಗ ಧಾರಣೆ ಚೆನ್ನಾಗಿ ಆಗುವುದು. ಎರಡನೇ ಪಾಯಿಂಟು, ನಿದ್ದೆಯನ್ನು ಗೆಲ್ಲುವವರಾಗಬೇಕು. ರಾತ್ರಿ ಅಂದರೆ ಅಮೃತ ವೇಳೆಯಲ್ಲಿ ಎದ್ದು ಸಂಪಾದನೆ ಮಾಡಿಕೊಳ್ಳಬೇಕು. ವಿಚಾರ ಸಾಗರ ಮಂಥನ ಮಾಡಬೇಕು. ಯಾವುದೇ ವ್ಯರ್ಥ ಮಾತುಗಳಲ್ಲಿ ತಮ್ಮ ಸಮಯವನ್ನು ಕಳೆಯಬಾರದು. ವರದಾನ, ತಪಸ್ಸಿನ ಮೂಲಕ ತಮ್ಮ ವಿಕರ್ಮಗಳು ಅಥವಾ ತಮೋಗುಣದ ಸಂಸ್ಕಾರಗಳನ್ನು ಭಸ್ಮ ಮಾಡಿಕೊಳ್ಳುವಂತಹ ತಪಸ್ವಿ ಮೂರ್ತಿ ಆಗಿರಿ. ತಪಸ್ಸಿನ ಮೂಲಕ ತಮ್ಮ ವಿಕರ್ಮಗಳು ಮತ್ತು ತಮೋಗುಣದ ಸಂಸ್ಕಾರಗಳನ್ನು ಭಸ್ಮ ಮಾಡುವಂತಹ ತಪಸ್ವಿ ಮೂರ್ತಿ ಆಗಿರಿ. ವರದಾನದ ವಿಶ್ಲೇಷಣೆ. ಹೇಗೆ ಈಗ ಈಶ್ವರೀಯ ಪಾಲನೆಯ ಕರ್ತವ್ಯ ನಡೆಯುತ್ತಿದೆ, ಹಾಗೆ ಲಾಸ್ಟಲ್ಲಿ ತಪಸ್ಸಿನ ಮೂಲಕ ತಮ್ಮ ವಿಕರ್ಮಗಳು ಮತ್ತು ಪ್ರತಿ ಆತ್ಮನ ತಮೋಗುಣಿ ಸಂಸ್ಕಾರ ಅಥವಾ ಪ್ರಕೃತಿಯ ತಮೋಗುಣವನ್ನು ಭಸ್ಮ ಮಾಡುವ ಕರ್ತವ್ಯ ನಡೆಯುವುದು. ಇದಕ್ಕಾಗಿ ಸದಾ ಏಕರಸ ಸ್ಥಿತಿಯ ಆಸನದಲ್ಲಿ ಸ್ಥಿತರಾಗಿ ತಮ್ಮ ತಪಸ್ವಿ ರೂಪವನ್ನು ಪ್ರತ್ಯಕ್ಷ ಮಾಡಿಕೊಳ್ಳಿ. ನಿಮ್ಮ ಪ್ರತಿ ಕರ್ಮೇಂದ್ರಿಯದಿಂದ ದೇಹಾಭಿಮಾನದ ತ್ಯಾಗ ಮತ್ತು ಆತ್ಮ ಅಭಿಮಾನಿಯಾಗುವ ತಪಸ್ಸೆ ಪ್ರತ್ಯಕ್ಷ ರೂಪದಲ್ಲಿ ಕಾಣಬೇಕು. ಸ್ಲೋಗನ್, ಸಂಸ್ಕಾರಗಳ ಘರ್ಷಣೆಯಿಂದ ಬಚಾವಾಗಲು ಬಾಲಕರು ಮತ್ತು ಮಾಲೀಕತನವನ್ನು ಬ್ಯಾಲೆನ್ಸ್ ಆಗಿ ಇಟ್ಟುಕೊಳ್ಳಿ. ಸಂಸ್ಕಾರಗಳ ಟಕ್ಕರ್, ಘರ್ಷಣೆಯಿಂದ ಬಚಾವಾಗಲು ಬಾಲಕತನ ಮತ್ತು ಮಾಲೀಕತನದ ಬ್ಯಾಲೆನ್ಸ್ ಇಟ್ಟುಕೊಳ್ಳಿ. ಅವ್ಯಕ್ತ ಇಶಾರೆ, ಸದಾ ಹರ್ಷಿತರಾಗಿರಲು ತಮ್ಮ ನೇಚರನ್ನು ಸರಳ ಮಾಡಿಕೊಳ್ಳಿ. ಸಹನಶೀಲರಾಗಿರಿ. ಬಾಬಾರವರಿಗೆ ಬೋಲಾನಾಥ ಎಂದು ಹೇಳಲಾಗುವುದು. ಆದರೆ ಆ ರೀತಿ ಬೋಲ ಅಲ್ಲ, ಜೋ ಸಾಮ್ನ ನಾ ಕರ್ಸಕ್ಕೆ, ಏನನ್ನು ಎದುರಿಸ್ಲಿಕ್ಕಾಗದೇ ಇರೋಷ್ಟು ಬೋಲ ಅಲ್ಲ. ಬೋಲಾನಾಥನ ಜೊತೆಗೆ ಬಾಬಾ ಆಲ್ಮೈಟಿ ಅಥಾರಿಟಿಯೂ ಇದ್ದಾರೆ, ಸರ್ವಶಕ್ತಿವಂತ ಇದ್ದಾರೆ. ತಾವು ತಮ್ಮ ಶಕ್ತಿ ಸ್ವರೂಪವನ್ನು ಮರೆತು ಕೇವಲ ಬೋಲ ಆಗಬಾರದು. ಇಲ್ಲವೆಂದರೆ ಮಾಯೆಯ ಗೋಳಿ ಅಂದರೆ ಮಾಯೆಯ ಪೆಟ್ಟು ಬೀಳತ್ತೆ, ಗುಂಡು ಬೀಳತ್ತೆ. ಆ ರೀತಿ ಶಕ್ತಿ ಸ್ವರೂಪರಾಗಿರಿ. ಮಾಯೆ ನಿಮ್ಮನ್ನು ಎದುರಿಸೋದಕ್ಕಿಂತ ಮೊದಲೇ ನಮಸ್ಕಾರ ಮಾಡಿಬಿಡಬೇಕು. ಬಹಳ ಎಚ್ಚರಿಕೆಯಿಂದ ಇರಬೇಕು, ಹುಷಾರಾಗಿ ಇರಬೇಕು, ಬಹಳ ಗಮನದಿಂದ ಇರಬೇಕು. ಓಂ ಶಾಂತಿ.